ನಾನು ಸೋಮಶೇಖರ್ ದೇವಸ್ಯ, ಹಿಂದೂ ಹಿತಚಿಂತನಾ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ಪ್ರಧಾನ ಸಂಚಾಲಕನಾಗಿದ್ದೇನೆ. ನಾನು ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ. ಅನೇಕ ವರ್ಷ ಬೆಳ್ತಂಗಡಿ ತಾಲೂಕಿನ ಸಂಘದ ತಾಲೂಕು ಕಾರ್ಯವಾಹನಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೆ. ಈಗಲೂ ಸಂಘದ ಸ್ವಯಂ ಸೇವಕ, ನಿಷ್ಠಾವಂತ ಸ್ವಯಂ ಸೇವಕ. ಗುರುವಾಯನಕೆರೆಯ ನಾಗರಿಕ ಸೇವಾ ಟ್ರಸ್ಟ್ನವರು ಕಳೆದ 16 ವರ್ಷಗಳಿಂದ ವೀರೇಂದ್ರ ಹೆಗ್ಗಡೆಯವರ ಭೂ ಹಗರಣದ ಬಗ್ಗೆ, ಅನೇಕ ಅವ್ಯವಹಾರಗಳ ಬಗ್ಗೆ ಪ್ರಸ್ತುತಪಡಿಸ್ತಾನೆ ಬಂದಿದ್ದಾರೆ. ಅಂದರೆ ಸರ್ಕಾರಿ ದಾಖಲೆಯನ್ನು ಇಟ್ಟುಕೊಂಡು ಅವರು ಸಮಾಜಕ್ಕೆ ಅದನ್ನು ತಿಳಿಸುವಂತಹ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾನೆ ಬಂದಿದ್ದಾರೆ. ಆದರೆ ವೀರೇಂದ್ರ ಹೆಗ್ಗಡೆಯವರ ಭಕ್ತರು ಅನ್ನಿಸಿಕೊಳ್ತಕ್ಕಂಥ ಅನೇಕರು ಇದನ್ನು ಸುಳ್ಳು, ಅಪಪ್ರಚಾರ ಅಂತೇಳಿ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ನಾನು ಹಿಂದೂ ಹಿತಚಿಂತನಾ ವೇದಿಕೆಯ ಸಂಚಾಲಕನಾಗಿ ಹೇಳೋದಂದರೆ, ನಾಗರಿಕ ಸೇವಾ ಟ್ರಸ್ಟ್ನವರು ಯಾವತ್ತೂ ಸುಳ್ಳು ಹೇಳುವಂತಹ ಜಾಯಮಾನದವರಲ್ಲ. ಅವರು ಎಲ್ಲ ಸರ್ಕಾರಿ ದಾಖಲೆಗಳನ್ನು ಜನತೆಯ ಮುಂದಿಟ್ಟಿದ್ದಾರೆ. ನಾವು ಇದನ್ನು ಸುಮಾರು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಿದಾಗ ನಮಗೆ ಮೇಲ್ನೋಟಕ್ಕೆ ಕಾಣುವಂಥದ್ದು ಇದು ಸುಳ್ಳಲ್ಲ, ಇದು ಸರ್ಕಾರಿ ದಾಖಲೆಗಳು. ಇದು ಸುಳ್ಳು ಅಂತ ಹೇಳಿದರೆ ಅದು ಸರ್ಕಾರಿ ಅಧಿಕಾರಿಗಳಿಂದಲೇ ಸುಳ್ಳಾಗಬೇಕು ಹೊರತು ಟ್ರಸ್ಟ್ನವರು ಸುಳ್ಳು ಹೇಳುವಂತಹ ಅವಶ್ಯಕತೆಯೂ ಇಲ್ಲ, ಅವರು ಸುಳ್ಳು ಹೇಳಿದ್ದೂ ಇಲ್ಲ. ಹಾಗಾಗಿ ಅನೇಕ ವರ್ಷಗಳಿಂದ ಇದೇ ರೀತಿ ಮುಂದುವರಿತಾನೆ ಬಂದಿದೆ. ಈ ಕಡೆಯಿಂದ ಇವರು ಸತ್ಯ ಅನ್ನೋದು, ಆ ಕಡೆಯಿಂದ ಅವರು ಸುಳ್ಳು ಅನ್ನೋದು. ಈ ಮಧ್ಯೆ ನಾವು ಕ್ಷೇತ್ರದ ಭಕ್ತರು ಗೊಂದಲಕ್ಕೊಳಗಾಗಿದ್ದೇವೆ. ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಯಿತು. ಕನಕ ಸದ್ಭಾವನಾ ಪಾದಯಾತ್ರೆಯ ಕಮಿಟಿಯಿಂದ ಒಂದು ಪತ್ರಿಕಾಗೋಷ್ಠಿ ನಡೆಯಿತು. ನಮ್ಮ ಜಿಲ್ಲೆಯವರೇ ಆದ ಭಾರಿ ವಾಗ್ಮಿಗಳು, ಹಿಂದುತ್ವದ ಚಿಂತಕರು, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ ಕತ್ತಲ್ ಸರ್ ಇವರು ಈ ಪತ್ರಿಕಾಗೋಷ್ಠಿಯಲ್ಲಿ ಬಹುಶಃ ಗೊತ್ತಿಲ್ಲದೆ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕಂತ ಕೇಳಿದರೆ, ಟ್ರಸ್ಟ್ನ ಕಡೆಯಿಂದ ಸಾಕಷ್ಟು ಮೊದಲೇ ಈ ಸರ್ಕಾರಿ ದಾಖಲೆಗಳನ್ನು ಅವರಿಗೆ ಅಂಚೆಯ ಮೂಲಕ ನಾವು ಕಳಿಸಿಕೊಟ್ಟಿದ್ದೇವೆ. ಬಹುಶಃ ಅವರು ಈ ದಾಖಲೆಗಳನ್ನು ಅಧ್ಯಯನ ಮಾಡ್ತಾ ಇದ್ರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ಭಾಗವಹಿಸುತ್ತಿರಲಿಲ್ಲ ಅನ್ನುವಂಥ ಅನಿಸಿಕೆ ನನ್ನದು. ಯಾಕಂತ ಕೇಳಿದರೆ, ದಯಾನಂದ ಕತ್ತಲ್ ಸರ್ ಅವರು ಎಲ್ಲ ವಿಚಾರಗಳನ್ನು, ಹಿಂದುತ್ವದ ಎಲ್ಲ ವಿಚಾರಗಳನ್ನು, ಸಂಸ್ಕೃತವನ್ನು ಬಲ್ಲವರು, ಹಿಂದುತ್ವದ ಎಲ್ಲ ಚಿಂತನೆಗಳನ್ನು ಅವರು ಜನತೆಗೆ ನೀಡುವವರು. ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂದರೆ ಈ ದಾಖಲೆಗಳನ್ನು ಅವರು ಪರಿಶೀಲನೆ ಮಾಡ್ತಿದ್ರೆ ಅವರು ಬಹುಶಃ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುತ್ತಿರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಅವರು ಹೇಳುವ ಪ್ರಕಾರ ಪತ್ರಿಕಾಗೋಷ್ಠಿಯಲ್ಲಿ 1050 ಎಕರೆ ಭೂಮಿ ಅದು ಅವರ ಹೆಗ್ಗಡೆಯವರ ಪರಂಪರೆಯ ಆಸ್ತಿ ಅಂತ ಅವರು ಹೇಳ್ತಾರೆ. ಆದರೆ ಹೆಗ್ಗಡೆಯವರ ಪರಂಪರೆಯ ಆಸ್ತಿ ಅಂತ ಬಂದಾಗ, ಭೂ ಸುಧಾರಣೆ ಕಾಯ್ದೆ ಬಂದಾಗ ಅದನ್ನು ಡಿಕ್ಲರೇಷನ್ ಕೊಡುವಾಗ ಹೆಗ್ಗಡೆ ಅನ್ನುವಂತಹ ಆ ಪೀಠದ ಹೆಸರಿನಲ್ಲೇ ಡಿಕ್ಲರೇಷನ್ ಕೊಡಬೇಕಾಗಿತ್ತು. ಆದರೆ ಇಲ್ಲಿ ದಾಖಲೆಯ ಪ್ರಕಾರ ಅದು ವೀರೇಂದ್ರ ಹೆಗ್ಗಡೆಯವರ ಪರಂಪರೆಯ ಆಸ್ತಿ ಅಂತೇಳಿ ಅವರೆಲ್ಲೂ ಕೊಡಲಿಲ್ಲ. ಸರ್ಕಾರಿ ದಾಖಲೆ ಇದೆ, ಅದು ವೀರೇಂದ್ರ ಹೆಗ್ಗಡೆ ಅನ್ನುವಂತಹ ಪರಂಪರೆಯ ಆಸ್ತಿ ಅಂತೇಳಿ ಸರ್ಕಾರಿ ದಾಖಲೆ ಇದೆ. ಆದರೆ ಇಲ್ಲಿ ಅವರ ಕುಟುಂಬದವರ ಹೆಸರಿದೆ. ಡಿಕ್ಲರೇಷನ್ ಕೊಟ್ಟಿದ್ರಲ್ಲಿ ಕುಟುಂಬದವರ ಹೆಸರಿದೆ. ಇಲ್ಲಿ ಟ್ರಸ್ಟ್ನವರ ವಾದ ಅಥವಾ ನಮ್ಮ ವಾದ ಏನು ಅಂದರೆ, ಇದು ಹೆಗ್ಗಡೆ ಪರಂಪರೆಯ ಆಸ್ತಿ ಆಗಬೇಕಿತ್ತು. ವೀರೇಂದ್ರ ಹೆಗ್ಗಡೆ ಅನ್ನೋದು, ಆ ಹೆಗ್ಗಡೆ ಅನ್ನೋ ಪದ ಅದು ಆ ಸ್ಥಾನದ ಗೌರವ, ಬದಲಾಗಿ ಕುಟುಂಬದ್ದಲ್ಲ. ಬಾಕಿ ಉಳಿದವರು ಹರ್ಷೇಂದ್ರ ಕುಮಾರ್ ಅಥವಾ ಬಾಕಿ ಉಳಿದವರು ಕುಮಾರಗಳು, ಅವರು ಹೆಗ್ಗಡೆ ಅಲ್ಲ. ಅಲ್ಲಿ ಇರೋದು ಹೆಗ್ಗಡೆ
ಅನ್ನುವಂಥದ್ದು ಒಂದು ಸ್ಥಾನ ಮಾತ್ರ. ಹಾಗಾಗಿ ಈ ಜಾಗ, ಈ 1050 ಎಕರೆ ಆಸ್ತಿ ಅದು ಹೆಗ್ಗಡೆಯ ಕುಟುಂಬಕ್ಕಲ್ಲ, ಬದಲಾಗಿ ಶ್ರೀ ಕ್ಷೇತ್ರದ ಪರಂಪರೆ ಆಸ್ತಿ ಆಗಬೇಕೇ ಹೊರತು ಅದು ಕುಟುಂಬದ ನೆಲ್ಯಾಡಿಬೀಡು ಹೆಗ್ಗಡೆ ಕುಟುಂಬದ ಆಸ್ತಿ ಆಗಬಾರ್ದು. ಇಲ್ಲಿ ನಮ್ಮ ವಾದ ಇರೋದಂದರೆ ಇದು ಮಂಜುನಾಥನ ಭೂಮಿ, ಮಂಜುನಾಥನಿಗೆ ಸಲ್ಲತಕ್ಕದ್ದು. ನಾವು ಮಂಜುನಾಥನ ಭಕ್ತರು, ನಾವು ಸಾರಿ ಹೇಳ್ತಾ ಇದ್ದೇವೆ, ನಾವು ಮಂಜುನಾಥನ ಮತ್ತು ಅಣ್ಣಪ್ಪನ ಅಪಾರ ಭಕ್ತರು ನಾವು. ಹಾಗಾಗಿ ಈ ಭೂಮಿ ಮಂಜುನಾಥನ ಹೆಸರಲ್ಲಿ ಇರಬೇಕೇ ಹೊರತು ಅದು ಹೆಗ್ಗಡೆ ಕುಟುಂಬದ ಹೆಸರಿನಲ್ಲಿ ಇರಬಾರದು ಅನ್ನೋದು ನಮ್ಮ ವಾದ. ನಮಗೆ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಆಗಲಿ, ಅವರ ಕುಟುಂಬದವರ ಬಗ್ಗೆ ಆಗಲಿ ನಮಗೆ ಯಾವುದೇ ವೈಯಕ್ತಿಕ ದ್ವೇಷ ನಮಗೆ ಇಲ್ಲ. ಬದಲಾಗಿ ಹೆಗ್ಗಡೆ ಅನ್ನುವಂತಹ ಆ ಸ್ಥಾನದ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಆದರೆ ಆ ಗೌರವವನ್ನು ಬಹುಶಃ ಈಗ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾವು ಹಿಂದೂ ಹಿತ ಚಿಂತನಾ ವೇದಿಕೆ ಅನ್ನುವ ಸಮಾನ ಮನಸ್ಕರ ಒಂದು ಸಂಘಟನೆಯನ್ನು ಮಾಡಿಕೊಂಡು ನಮ್ಮ ಮಠಾಧೀಶರುಗಳಿಗೆ, ಹಿಂದೂ ಸಂಘಟನೆಗಳಿಗೆ ಅನೇಕ ಪ್ರಶ್ನೆಗಳನ್ನು ಇಟ್ಟಿದ್ದೇವೆ. ಅಂದರೆ ನಾವು ಕ್ಷೇತ್ರದ ರಕ್ಷಕರು, ಎಲ್ಲೂ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ನಾವು ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಇಷ್ಟರವರೆಗೆ. ಅಂದರೆ ನಾವು ಕ್ಷೇತ್ರದ ವಿರುದ್ಧ ಇರುವವರು ಅಲ್ಲ, ಕ್ಷೇತ್ರದ ರಕ್ಷಕರು ಅನ್ನುವ ರೀತಿಯಲ್ಲಿ ನಾವು ಟ್ರಸ್ಟ್ನವರಾಗಲಿ ನಾವಾಗಲಿ ಅದನ್ನು ಕ್ಷೇತ್ರದ ರಕ್ಷಕರಾಗಿಯೇ ನಾವು ಈ ಕೆಲಸಗಳನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಹಿಂದೂ ಹಿತ ಚಿಂತನಾ ವೇದಿಕೆ ಅನೇಕ ಪ್ರಶ್ನೆಗಳನ್ನು ಇಟ್ಟಿದೆ. ಅದರಲ್ಲಿ ಭಗವದ್ಧ್ವಜದ ವಿಚಾರವೂ ಒಂದಿದೆ. ಹಿಂದೂ ಸಂಘಟನೆಗಳು ಎಲ್ಲ ದೇವಸ್ಥಾನಗಳಲ್ಲಿ ಭಗವದ್ಧ್ವಜವನ್ನು ಮುಕುಟಪ್ರಾಯವಾಗಿ ಇಟ್ಕೊಳ್ಬೇಕು, ಆ ಭಗವದ್ಧ್ವಜ ಅಲ್ಲಿ ಹಾರಾಟ ನಡೀತಾ ಇರಬೇಕು, ದಿನದ 24 ಗಂಟೆಯೂ ಭಗವದ್ಧ್ವಜ ಅಲ್ಲಿ ಹಾರಾಡಬೇಕು ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಧೋರಣೆ. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಭಗವದ್ಧ್ವಜವನ್ನು ಹಾರಿಸುವ ಸಂಘಟನೆಗಳು ಇವತ್ತು ಭಗವದ್ಧ್ವಜವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾಕೆ ಹಾರಿಸೋದಿಲ್ಲ ಅನ್ನುವಂತಹ ಪ್ರಶ್ನೆಯೂ ನಮ್ಮದು ಒಂದು. ಅದೇ ರೀತಿ ಶ್ರೀ ಧರ್ಮಸ್ಥಳದ ಭಕ್ತರಿಗೆ ವಿಹಾರಕ್ಕೋಸ್ಕರ ಅಥವಾ ಅವರ ಆಯಾಸ ಪರಿಹಾರಕ್ಕೋಸ್ಕರ ಅಲ್ಲೊಂದು 14 ಎಕರೆ 65 ಸೆನ್ಸ್ ಜಾಗ ಹೂದೋಟಕ್ಕೆ ಅಂತೇಳಿ ಸರ್ಕಾರ ಕೊಟ್ಟಿದೆ. ಅದರಲ್ಲಿ ಹೂದೋಟವನ್ನು ಮಾಡಬೇಕೇ ಹೊರತು ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯವನ್ನು ಮಾಡಿದ್ದಾರೆ. ಆದರೆ ಪ್ರಕೃತಿ ಚಿಕಿತ್ಸಾಲಯವನ್ನು ಮಾಡಬಾರ್ದು ಅಂತೇಳಿ ನಮ್ಮ ಧೋರಣೆ ಅಲ್ಲ, ಪ್ರಕೃತಿ ಚಿಕಿತ್ಸಾಲಯ ಮಾಡಬೇಕು. ಆದರೆ ಆ ಜಾಗದಲ್ಲಿ ಭಕ್ತರಿಗೆ ವಿಹಾರಕ್ಕೋಸ್ಕರ ಅಥವಾ ಅವರ ಶ್ರಮ ಪರಿಹಾರಕ್ಕೋಸ್ಕರ ಅದನ್ನು ಹೂದೋಟವಾಗಿಯೇ ಅವರು ಬಳಸ್ಕೊಳ್ಬೇಕಾಗಿತ್ತು ಅನ್ನೋದು ನಮ್ಮ ವಾದ. ಹಾಗಾಗಿ ಒಂದು ಕಡೆಯಿಂದ ವೀರೇಂದ್ರ ಹೆಗ್ಗಡೆಯವರು ಅನೇಕ ಕೆಲಸಗಳನ್ನು, ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಅಲ್ಲಗಲಿತಾ ಇಲ್ಲ. ಆದರೆ ಸಮಾಜಮುಖಿ ಕಾರ್ಯಗಳನ್ನು, ಒಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬರಬೇಕಿದ್ರೆ ನಾವು ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಆಸ್ಪದ ಕೊಡಬೇಕಾ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕ ಪ್ರಶ್ನೆಯಾಗಿದೆ. ಅಂದರೆ ಕೆಟ್ಟ ಕೆಲಸಗಳನ್ನು ಯಾರೇ ಮಾಡಲಿ ಅದು ತಪ್ಪು ಅನ್ನುವಂತಹ ಧೋರಣೆ ಸಮಾಜದಲ್ಲಿ ಇರಬೇಕು. ವೀರೇಂದ್ರ ಹೆಗ್ಗಡೆಯವರು ತಪ್ಪು ತಿಳಿದೆಯೋ ತಪ್ಪು ಮಾಡಿರ್ಬೋದು, ಆದರೆ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕಾಗಿದೆ ಇವತ್ತು. ಅಂದರೆ ಕೇವಲ ಟ್ರಸ್ಟ್ನವರು ಕಪೋಲ ಕಲ್ಪಿತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಅವರು ಪ್ರಸ್ತುತಪಡಿಸ್ತಾನೆ ಬಂದಿದ್ದಾರೆ. ಆದರೆ ಮೊನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ದಯಾನಂದ ಕತ್ತಾಲ್ ಸರ್ ಅವರೇ ಕೊನೆಗೆ ಪತ್ರಕರ್ತರ ಎದುರು ಪ್ರಶ್ನೆಗೆ ಅವರು ಕೊನೆಗೆ ಹೇಳಿದ್ದಾರೆ, ಇದಕ್ಕೆಲ್ಲ ಉತ್ತರವನ್ನು ನಾವು ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ನಾವು ಉತ್ತರ ಕೊಟ್ಟು ತಪ್ಪಲ್ಲಿ ಸಿಕ್ಕಾಕೊಳ್ಳೋದು ಸರಿಯಾಗೋದಿಲ್ಲ. ಅದಕ್ಕೆ ನೇರ ವೀರೇಂದ್ರ ಹೆಗ್ಗಡೆಯವರೇ ಇದಕ್ಕೆ ಉತ್ತರ ಕೊಡಬೇಕು ಅನ್ನುವಂತಹ ಸತ್ಯದ ವಿಚಾರವನ್ನು ದಯಾನಂದ ಕತ್ತಾಲ್ ಸರ್ ಅವರು ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದನ್ನು ಗಂಭೀರವಾಗಿ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಹಾಗಾಗಿ
ನಾಗರಿಕ ಸೇವಾ ಟ್ರಸ್ಟ್ನವರು ಈ ಎಲ್ಲ ಸರ್ಕಾರಿ ದಾಖಲೆಗಳನ್ನು ಇಟ್ಟುಕೊಂಡು ಆರೋಪ ಮಾಡಿದ್ದು ಅದು ಬರೀ ಆರೋಪ ಅಲ್ಲ. ನಮಗೆ ಕಾಣುವಂಥದ್ದು ಬರೀ ಆರೋಪ ಅಲ್ಲ, ಅದು ಅದರಲ್ಲಿ ಸತ್ಯಾಂಶಗಳು ಇದೆ. ಹಾಗಾಗಿ ಟ್ರಸ್ಟ್ನವರು ಅನೇಕ ವರ್ಷಗಳಿಂದ ಹೇಳ್ತಾನೆ ಬಂದಿದ್ದಾರೆ, ನಾವು ಸಾರ್ವಜನಿಕವಾಗಿ ಮಂಜುನಾಥನ ನ್ಯಾಯಾಲಯದಲ್ಲಿ ಅಲ್ಲಿ ವೇದಿಕೆ ನಿರ್ಮಾಣ ಮಾಡಲಿ, ಅಲ್ಲಿ ನಾವು ಬಂದು ದಾಖಲೆ ಸಮೇತ ನಾವು ಪ್ರಸ್ತುತಪಡಿಸಿದ್ದೇವೆ, ವೀರೇಂದ್ರ ಹೆಗ್ಗಡೆಯವರು ಬರಲಿ ಅಂತ ಅವರು ಸವಾಲನ್ನು ಎಸೆಯುತ್ತಾ ಇದ್ದಾರೆ. ನಮ್ಮ ಅಪೇಕ್ಷೆಯೂ ಅದೇ, ನಾಗರಿಕ ಸೇವಾ ಟ್ರಸ್ಟ್ನವರು ಬಹಿರಂಗವಾಗಿ ಅವರು ಹೇಳಿಕೆಯನ್ನು ಕೊಡಬೇಕು. ಯಾಕಂತ ಕೇಳಿದ್ರೆ ನಾವು ಗೊಂದಲದಲ್ಲಿದ್ದೇವೆ ಭಕ್ತರು. ಒಂದು ಕಡೆಯಿಂದ ವೀರೇಂದ್ರ ಹೆಗ್ಗಡೆಯವರು ನಾಗರಿಕ ಸೇವಾ ಟ್ರಸ್ಟ್ನವರು ಹೇಳ್ತಾ ಇರೋದು ಸುಳ್ಳು, ನಾಗರಿಕ ಸೇವಾ ಟ್ರಸ್ಟ್ನವರು ನಾವು ದಾಖಲೆ ಸಮೇತ ಹೇಳ್ತಾ ಇದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಗೊಂದಲದಲ್ಲಿದ್ದೇವೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಜನತೆಗೆ ಗೊತ್ತಾಗಬೇಕಿದ್ರೆ ಅದು ಮಂಜುನಾಥನ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಅನ್ನುವಂತಹ ನಾಗರಿಕ ಸೇವಾ ಟ್ರಸ್ಟ್ನ ಹೇಳಿಕೆಯನ್ನು ನಾವು ಪುಷ್ಟೀಕರಿಸ್ತಾ ಇದ್ದೇವೆ. ಯಾಕಂತ ಕೇಳಿದರೆ ನಮ್ಮ ಹಿಂದೂ ಹಿತಚಿಂತನಾ ವೇದಿಕೆಯ ಮೀಟಿಂಗ್ನಲ್ಲಿ ನಮ್ಮ ಸಮಾನ ಮನಸ್ಕರೊಬ್ಬರು ಒಂದು ವಿಚಾರವನ್ನು ಹೇಳಿದರು, ಮಂಜುನಾಥನ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಲಿ, ಒಂದು ವೇಳೆ ನಾಗರಿಕ ಸೇವಾ ಟ್ರಸ್ಟ್ನವರು ಹೇಳೋದು ಸುಳ್ಳು ಅನ್ನೋದಾದರೆ ನಾವೇ ನಾಗರಿಕ ಸೇವಾ ಟ್ರಸ್ಟ್ನವರಿಗೆ ಕಲ್ಲು ಹೊಡಿತೇವೆ, ಅಥವಾ ವೀರೇಂದ್ರ ಹೆಗ್ಗಡೆ ಅವರು ಮಾಡಿದ್ದು ತಪ್ಪು ಅಂತ ಇದ್ದರೆ ಅದಕ್ಕೆ ಮಂಜುನಾಥನೇ ಉತ್ತರ ಕೊಡಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಒಬ್ಬರು ಕೊಟ್ಟರು. ನಾವು ಈ ಸಂದರ್ಭದಲ್ಲಿ ಅದನ್ನೇ ವಿಚಾರಿಸ್ತಾ ಇದ್ದೇವೆ. ಈ ದಾಖಲೆಗಳನ್ನು ಸರಿಯಾಗಿ ಮನನ ಮಾಡಿಕೊಂಡು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಜನತೆಗೆ ತಿಳಿಸಿಕೊಡ್ಬೇಕು ಅನ್ನುವಂತಹ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಒಂದು ಕಡೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದು ಹೆಗ್ಗಡೆ ಕುಟುಂಬದ ದೇವಸ್ಥಾನ ಅನ್ನೋದು ಉಲ್ಲೇಖ ಆಗ್ತಾ ಇದೆ. ಆದರೆ ಸರ್ಕಾರವೇ ಆದೇಶ ಮಾಡಿದೆ, ಅದು ಸಾರ್ವಜನಿಕ ದೇವಸ್ಥಾನ, ಅದು ಹೆಗ್ಗಡೆ ಕುಟುಂಬದ ದೇವಸ್ಥಾನ ಅಲ್ಲ. ಸಾರ್ವಜನಿಕವಾಗಿ ಎಲ್ಲಿ ಸಂಗ್ರಹ ಆಗತ್ತೆ, ಸಾರ್ವಜನಿಕವಾಗಿ ಎಲ್ಲಿ ಸೇವೆಗಳನ್ನು ಮಾಡಿಸಲ್ಪಡುತ್ತೆ, ರಶೀದಿ ಮಾಡಲ್ಪಡುತ್ತೆ, ಅಂತಹ ಕ್ಷೇತ್ರಗಳು ಅದು ಸಾರ್ವಜನಿಕ ದೇವಸ್ಥಾನ ಆಗತ್ತೆ ಹೊರತು ಅದು ಕುಟುಂಬದ ದೇವಸ್ಥಾನ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸರ್ಕಾರದ್ದೇ ದಾಖಲೆ ಇದೆ. ಸರ್ಕಾರಕ್ಕೆ ತನಿಖೆ ಮಾಡಿ ಅದನ್ನು ಸರ್ಕಾರ ತನಿಖೆ ಮಾಡಿದೆ, ಸರ್ಕಾರ ತೀರ್ಪು ಕೊಟ್ಟಿದೆ. ಸೆಕ್ಷನ್ 53ರ ಪ್ರಕಾರ ಎಲ್ಲ ದೇವಸ್ಥಾನಗಳು ನೋಂದಣಿ ಆಗಬೇಕು. ನಮಗೆ ಹಿಂದೂ ಸಂಘಟನೆಗಳಿಗೆ ಒಂದು ಭಯ ಇದೆ, ಸೆಕ್ಷನ್ 53ರ ಪ್ರಕಾರ ನೋಂದಣಿ ಆದರೆ ಈ ದೇವಸ್ಥಾನಗಳೆಲ್ಲವೂ ಸರ್ಕಾರದ ಅಧೀನಕ್ಕೆ ಒಳಪಡುತ್ತೆ ಅಂತೇಳಿ. ಆದರೆ ಸೆಕ್ಷನ್ 53ರ ಪ್ರಕಾರ ನೋಂದಣಿ ಮಾಡಿದರೆ ಈ ಯಾವ ದೇವಸ್ಥಾನಗಳು ಅದು ಸರ್ಕಾರೀಕರಣ ಆಗೋದಿಲ್ಲ. ಬದಲಾಗಿ ನಾವು ಒಂದು ಪ್ರತಿ ವರ್ಷ ಒಂದು ಲೆಕ್ಕಾಚಾರವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಅದು ಲೆಕ್ಕಾಚಾರ ಪೂರ್ತಿ ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನು ಬಿಟ್ಟುಬಿಟ್ಟು ಒಂದು ಲೆಕ್ಕಾಚಾರವನ್ನು ನಾವು ಸರ್ಕಾರಕ್ಕೆ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನ ಅದರಲ್ಲಿ ಮೊನ್ನೆ ವಿಧಾನಸಭೆಯಲ್ಲಿ ಬಹುಶಃ ಅದು ಮಂಡನೆ ಆದಾಗ, ಧಾರ್ಮಿಕ ದತ್ತಿ ಸಚಿವರು ಅದನ್ನು ಮಂಡನೆ ಮಾಡಿದಾಗ ಸೆಕ್ಷನ್ 53ರ ಪ್ರಕಾರ ರಿಜಿಸ್ಟರ್ ಆಗಬೇಕು ಅಂತೇಳಿ ಹೇಳಿದಾಗ ಸಂಜೆ ಹೊತ್ತಿಗೆ ಅದನ್ನು ತಡೆ ಹಿಡಿಯಲ್ಪಟ್ಟಿದೆ ಅಂತ ಬಂತು. ಆದರೆ ನಮ್ಮ ದುರದೃಷ್ಟ ಅದು ತಡೆ ಹಿಡಿಯಲ್ಪಡಬಾರದು. ಯಾಕಂತ ಕೇಳಿದರೆ ಸಾರ್ವಜನಿಕ ದೇವಸ್ಥಾನ ಆದಮೇಲೆ ಅದು ಸರ್ಕಾರಕ್ಕೆ ನಾವು ಲೆಕ್ಕಪತ್ರಗಳನ್ನು ಕೊಡಬೇಕು. ಹಾಗಂತೇಳಿ ಸರ್ಕಾರಕ್ಕೆ ಅಲ್ಲಿ ಬಂದಂತಹ ಎಲ್ಲ ಕಾಣಿಕೆಗಳನ್ನು ಸರ್ಕಾರಕ್ಕೆ ಕಳಿಸಬೇಕು ಅಂತಿಲ್ಲ. ಆ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳಬಹುದು. ಹಾಗಾಗಿ ಅದು ತಡೆ ಹಿಡಿಯಲ್ಪಟ್ಟಿದ್ದು ನಮ್ಮ ದುರದೃಷ್ಟ. ಯಾಕಂತ ಕೇಳಿದರೆ ಸರ್ಕಾರ ಲೆಕ್ಕ ಕೇಳಬಾರ್ದ ಅಂತ ಕೇಳಿದರೆ ನಾನು ಅನೇಕ ಕಡೆಗಳಲ್ಲಿ ಅದನ್ನು ಹೇಳ್ತಾನೆ ಬಂದಿದ್ದೇನೆ. ಏನಂದರೆ ನಾವು ಒಂದು ಮನೆ ಕಟ್ಟಬೇಕಿದ್ರೆ ನಮ್ಮ ಸ್ವಂತ ಜಾಗದಲ್ಲಿ ನಾವು ಮನೆ ಕಟ್ತೇವೆ. ಆ ಸ್ವಂತ ಜಾಗದಲ್ಲಿ ಮನೆ ಕಟ್ಟಬೇಕಿದ್ರೆ ನಾವು ಪಂಚಾಯತ್ನಿಂದ ಅಥವಾ ನಗರ ಪಂಚಾಯತ್ನಿಂದ ನಾವು ಯಾಕೆ ಪರ್ಮಿಷನ್ ತಗೊಳ್ಬೇಕು? ನಮ್ಮ ಸ್ವಂತದ ಜಾಗದಲ್ಲಿ ನಮ್ಮ ಹೆಸರಿನಲ್ಲಿ RTC ಇರುವ ಜಾಗದಲ್ಲಿ ನಾವು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಆದರೆ ಕಂದಾಯ ಇಲಾಖೆಗೆ ನಾವು ಕಂದಾಯವನ್ನು ಯಾಕೆ ಕಟ್ಟಬೇಕು? ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರೋದ್ರಿಂದ, ನಾವೇ ಪ್ರಜೆಗಳು ಪ್ರಭುಗಳು ಆಗಿರೋದ್ರಿಂದ
ನಮ್ಮ ತೆರಿಗೆ ಹಣದಿಂದಲೇ ಸರ್ಕಾರ ನಡೆಯಬೇಕಾಗಿರೋದ್ರಿಂದ ಈ ನೋಂದಣಿ ಸೆಕ್ಷನ್ 53 ಪ್ರಕಾರ ಎಲ್ಲ ದೇವಸ್ಥಾನಗಳು ನೋಂದಣಿಯಾಗಬೇಕು ಅನ್ನೋದು ನಮ್ಮ ವಾದ. ನಾನು ಹಿಂದೂ ಹಿತಚಿಂತನಾ ವೇದಿಕೆಯ ಸಂಚಾಲಕನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಎಲ್ಲ ದೇವಸ್ಥಾನಗಳು, ಪ್ರತಿ ದೇವಸ್ಥಾನ ಮಂದಿರಗಳು ಅದು ಸರ್ಕಾರೀಕರಣಗೊಳ್ಳಲೇಬೇಕು. ಅದಕ್ಕೆ ಯಾವ ದೇವಸ್ಥಾನ ಯಾವ ಮಂದಿರವೂ ಹೊರತುಪಡಿಸಬೇಕಾಗಿಲ್ಲ. ಪ್ರತಿ ದೇವಸ್ಥಾನಗಳು ಪ್ರತಿ ಮಠ ಮಂದಿರಗಳು ಎಲ್ಲವೂ ಅದು ಸರ್ಕಾರೀಕರಣಗೊಳ್ಳಬೇಕು. ಆದರೆ ಸರ್ಕಾರೀಕರಣಗೊಂಡ ಕೂಡಲೇ ನಾವು ಎಲ್ಲವನ್ನು ಬಿಟ್ಟುಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ತಿದ್ದುಪಡಿಗಳನ್ನು ನಾವು ತರಿಸಬೇಕು. ನಮಗೆ ಬೇಕಾದಾಗ ನಾವು ತಿದ್ದುಪಡಿ ಮಾಡ್ಕೊಳ್ಳೋಣ. ಈ ದೇವಸ್ಥಾನದ ದುಡ್ಡು ಸರ್ಕಾರಕ್ಕೆ ಪೂರ್ತಿ ಹೋಗಬೇಕಾ? ಇಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕ್ಷೇತ್ರದ ಅಭಿವೃದ್ಧಿ, ನಮ್ಮ ಊರಿನ ಅಭಿವೃದ್ಧಿ ಮಾಡ್ಕೊಳ್ಬಹುದು. ಯಾಕಂತ ಕೇಳಿದರೆ, ಒಂದು ವೇಳೆ ಈ ದೇವಸ್ಥಾನಗಳು ಸೆಕ್ಷನ್ 53 ಪ್ರಕಾರ ನೋಂದಾವಣೆ ಆಗಲಿಲ್ಲ ಅಂತ ಆದರೆ ನಮ್ಮ ಒತ್ತಾಯ ಏನಂತ ಕೇಳಿದರೆ, ಒಟ್ಟು ರಾಜ್ಯದಲ್ಲಿ 34,000ಕ್ಕೂ ಮಿಕ್ಕಿ ದೇವಸ್ಥಾನಗಳು ರಿಜಿಸ್ಟ್ರೇಷನ್ ಆಗಿದೆ, ನೋಂದಣಿ ಮಾಡಿಕೊಂಡಿದ್ದಾರೆ. ಆ ಎಲ್ಲ ದೇವಸ್ಥಾನಗಳನ್ನು, ಆ ದೇವಸ್ಥಾನಗಳ ಮೂಲ ಹಕ್ಕುದಾರರು ಯಾರಿದ್ದಾರೆ ವಾಪಸ್ ಅವರಿಗೆ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆ ರೀತಿ ಮಾಡಿದರೆ ಅದು ಒಳ್ಳೆಯದು. ಯಾಕಂತ ಕೇಳಿದರೆ, ಅದು ಪ್ರತ್ಯೇಕವಾಗಿ ನಮ್ಮ ಹಿಂದೂ ಸಂಘಟನೆಗಳ ಒತ್ತಾಯದ ಪ್ರಕಾರ ಎಲ್ಲ ಮೂಲ ಹಕ್ಕುದಾರರು ಯಾರಿದ್ದಾರೆ, ಆ ಮೂಲ ಹಕ್ಕುದಾರರು ಅವರಿಗೆ ಆ ದೇವಸ್ಥಾನಗಳು ಹೋಗಲಿ ಅನ್ನುವಂಥ ಒತ್ತಾಯ ನಮ್ಮದು. ಒಂದು ವೇಳೆ ಅದೇ ರೀತಿ ಆದರೆ ಮತ್ತೆ ಮುಂದುವರಿದ ನಾನು ಹೇಳ್ತಾ ಇದ್ದೇನೆ, ಎಲ್ಲ ದೇವಸ್ಥಾನಗಳು ಮೂಲ ಹಕ್ಕುದಾರರಿಗೆ ಹೋದರೆ ಯಾರಾದರೂ ಒಬ್ಬರಿಗೆ ಸುಬ್ರಹ್ಮಣ್ಯ ದೇವಸ್ಥಾನ ನನಗೆ ಬೇಕು ಅಂತ ಕೇಳಿದಾಗ, ಈಗ ಗೋಕರ್ಣ ದೇವಸ್ಥಾನವನ್ನು ಯಾವ ರೀತಿ ಇನ್ನೊಂದು ಮಠಕ್ಕೆ ಕೊಟ್ಟಿದ್ದಾರೆ, ಅದೇ ರೀತಿ ಇನ್ನೊಂದು ಕಡೆಯಿಂದ ಇನ್ನೊಂದು ಮಠದವರು ಅದನ್ನು ಕೇಳಬಹುದು. ಆನಂತರ ಕೊಲ್ಲೂರು ದೇವಸ್ಥಾನ ಬರುತ್ತೆ, ಆ ಕಡೆಯಿಂದ ಇನ್ನೊಬ್ರು ಒಂದು ಆ ಊರಿನಲ್ಲಿ ಪ್ರತಿಷ್ಠಿತ ವರ್ಗ ಯಾವುದಿದೆ ಅವರು ತಗೊಳ್ತಾರೆ. ಸುಬ್ರಹ್ಮಣ್ಯ ದೇವಸ್ಥಾನದವರು ಯೋಚನೆ ಮಾಡ್ತಾರೆ, ಮುಂದಕ್ಕೆ ಇಲ್ಲಿ ಬರುವಂತಹ ಆದಾಯ ನಮಗೆ ಸಾಕಾಗೋದಿಲ್ಲ, ಮುಂದಕ್ಕೆ ಇನ್ನೊಂದು ದೇವಸ್ಥಾನವನ್ನು ನಮಗೆ ವಶಪಡಿಸಿಕೊಳ್ಬೇಕು ಅನ್ನುವಂತಹ ಯೋಚನೆಯೊಂದಿಗೆ ಅವರು ಸರ್ಕಾರದ ಕಡೆಯಿಂದ ಲಾಭ ಮಾಡಿಕೊಂಡು ಇನ್ನೊಂದು ದೇವಸ್ಥಾನವನ್ನು ನಮಗೆ ವಶಕ್ಕೆ ತಗೊಳ್ಬೇಕು ಅಂತ ಯೋಚನೆ ಮಾಡಿದಾಗ, ಆ ದೇವಸ್ಥಾನದ ಮೂಲ ಹಕ್ಕುದಾರರು ಯಾರಿದ್ದಾರೆ ಅವರು ಒಂದಷ್ಟು ಲಾಭಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಈ ರೀತಿಯ ಸಂಘರ್ಷಗಳು ಹಿಂದೂ ಸಮಾಜದೊಳಗೆ ಮತ್ತೆ ಬರುವಂತಹ ಸಂದರ್ಭ ಇದೆ. ಯಾಕಂತ ಕೇಳಿದರೆ, ನಮ್ಮ ಪೂರ್ವಜರು ಹೇಳ್ತಾರೆ, ಸಾಮಂತ ರಾಜ್ಯರು ಅವರವರೇ ಹೊಡೆದಾಟ ಮಾಡಿಕೊಂಡು ಹಿಂದೂ ಸಾಮಂತ ರಾಜ್ಯರು ಹೊಡೆದಾಟ ಮಾಡ್ಕೊಳ್ತಿದ್ರು. ಆ ರೀತಿಯ ವ್ಯವಸ್ಥೆ ಮತ್ತೆ ಬರಬಾರ್ದು ಅನ್ನುವ ದೃಷ್ಟಿಯಿಂದ ಎಲ್ಲ ಹಿಂದೂ ದೇವಸ್ಥಾನಗಳು ಅದು ಸರ್ಕಾರೀಕರಣಗೊಳ್ಳಬೇಕು. ಮತ್ತೆ ಪ್ರಶ್ನೆ ಬರಬಹುದು, ನೀವು ಚರ್ಚ್ ಅಥವಾ ಮಸೀದಿಯನ್ನು ಯಾಕೆ ಹೇಳ್ತಾ ಇಲ್ಲ? ಅದಕ್ಕೂ ನಾನು ಹೇಳ್ತಾ ಇದ್ದೇನೆ, ಮಸೀದಿಗೆ ಅಥವಾ ಅಲ್ಪಸಂಖ್ಯಾತರ ಘಟಕದಲ್ಲಿ ಅಂದರೆ ವಕ್ಫ್ ಬೋರ್ಡ್ ಅನ್ನೋದು ಇದೆ, ಸರ್ಕಾರದ ಕಡೆಯಿಂದ ಒಂದು ಬೋರ್ಡ್ ಇದೆ. ಒಂದು ವೇಳೆ ಇಲ್ಲ, ಚರ್ಚಿಗೆ ಇಲ್ಲ ಅಂತ ಇದ್ರೆ ಅದನ್ನು ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಅದನ್ನು ಸರ್ಕಾರದ ಕಡೆಯಿಂದ ಅದನ್ನು ಗಮನಿಸತಕ್ಕಂತಹ ವ್ಯವಸ್ಥೆಗಳಾಗಬೇಕು. ಅದಕ್ಕೂ ಒಂದು ಕಾನೂನನ್ನು ತರಬೇಕು ಅನ್ನೋದು ಹಿಂದೂ ಹಿತಚಿಂತನಾ ವೇದಿಕೆಯ ಪ್ರಧಾನ ಸಂಚಾಲಕನಾಗಿ ಈ ಹೇಳಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಒಟ್ಟಿನಲ್ಲಿ ನಾಗರಿಕ ಸೇವಾ ಟ್ರಸ್ಟ್ನವರು ಈ ರೀತಿಯ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದು ಇದ್ರೆ ಅದು ಸುಳ್ಳು ಅನ್ನೋದು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಟ್ರಸ್ಟ್ನವರು ಬಹಿರಂಗ ಸವಾಲು ಹಾಕಿದ್ದಾರೆ, ಮಂಜುನಾಥನ ನ್ಯಾಯಾಲಯದಲ್ಲೇ ತೀರ್ಮಾನ ಆಗಲಿ ಅನ್ನೋದು. ಈ ಸವಾಲನ್ನು ಹೆಗ್ಗಡೆ ಕುಟುಂಬ ಅದನ್ನು ಸವಾಲಾಗಿ ಸ್ವೀಕರಿಸಬೇಕು. ಕ್ಷೇತ್ರದ ಭಕ್ತರಲ್ಲಿ ಇರುವಂತಹ ಗೊಂದಲ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಆ ಭಕ್ತರಿಗೆ ಈ ಮೂಲಕ ಅವರು ಆ ಸವಾಲನ್ನು ಸ್ವೀಕಾರ ಮಾಡಿ ಭಕ್ತರಿಗೆ ತಿಳಿಸಿಕೊಳ್ಬೇಕು ಅನ್ನುವಂತಹ ಅಭಿಪ್ರಾಯ ಹಿಂದೂ ಹಿತಚಿಂತನಾ ವೇದಿಕೆ. ನಮಸ್ತೆ.